ಹಾಯ್, ಇವತ್ತು ನಡೆದ ದ್ವಿತೀಯ PUC ಫೈನಲ್ ಎಕ್ಸಾಮ್ ಬಿಸ್ನೆಸ್ ಸ್ಟಡೀಸ್ ಕೀ ಆನ್ಸರ್ ಮಾಡೋಣ ಆಯಿತಾ. 7/3/2026 ಅಂದರೆ ಇವತ್ತೇ ನಡೆದಿರುವಂತಹ ಫೈನಲ್ ಎಕ್ಸಾಮ್ 2026 ಬಿಸ್ನೆಸ್ ಸ್ಟಡೀಸ್ ಇಲ್ಲಿ ನಾವು ಕೀ ಆನ್ಸರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 1ನೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ದಕ್ಷತೆ ಆಯಿತಾ. ಈ ಕೆಳಗಿನ ಯಾವುದು ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಆಯಿತಾ ಮಾಡುವುದನ್ನು ಸೂಚಿಸುತ್ತದೆ. ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ದಕ್ಷತೆ ಅಂತ ಆಯಿತಾ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್. ಸೊ ಬಹಳ ಈಸಿಯಾಗಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಕ್ವಶನ್ಸ್ಗಳು ಬಂದಿದ್ದವು. ಈವನ್ ನಿಮಗೆ MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಒನ್ ವರ್ಡ್ ಕ್ವಶನಲ್ಲಿ ಕೂಡ ಭಾಳ ಈಸಿಯಾಗಿ ಕ್ವಶನ್ಸ್ ಬಂದಿದೆ ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೀಡುವ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ಏನಾಗಿರುವುದಿಲ್ಲ? ಸಂಪೂರ್ಣವಾಗಿರುವುದಿಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ಯೋಜಿಸುವಿಕೆಯು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಯೋಜಿಸುವಿಕೆಯು ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂಬ ಪೂರ್ವಭಾವಿಯಾಗಿ ನಿರ್ಧರಿಸಲಾಗುತ್ತದೆ ಅಥವಾ ಯೋಜಿಸುವಿಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂಘಟಿಸುವಿಕೆಯ ಪ್ರಕ್ರಿಯೆ ಮೊದಲ ಹಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಲಸದ ಗುರುತಿಸುವಿಕೆ ಮತ್ತು ವಿಭಜಿಸುವಿಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ದೀರ್ಘ ಬಾಳಿಕೆಯ ಉತ್ಪನ್ನವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ದೂರದರ್ಶನ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎಷ್ಟೊಂದು ಈಸಿಯಾಗಿ ನಿಮಗೆ MCQ ಕ್ವಶನಲ್ಲಿ ಕೇಳಿದ್ದಾರೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕೂಡ ಭಾಳ ಈಸಿಯಾಗಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಗ್ಯಾಂಗ್ ಬ್ಲ್ಯಾಂಕ್ ಇದಕ್ಕೆ ಆನ್ಸರ್ ಆಗಿರುತ್ತೆ ತುರ್ತು ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಸೊ ಇಲ್ಲಿದೆ ನೋಡಿ, ತುರ್ತು ಸಂದರ್ಭದಲ್ಲಿ ಅಂತ ಆಯಿತಾ. ಅದೇ ರೀತಿ ಡ್ಯಾಶ್ ನೌಕರರಿಗೆ ವೇತನ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ನೀಡುವ ಉತ್ತೇಜಕ ಏನು? ಬೋನಸ್ ಆಗಿರುತ್ತೆ ಆಯಿತಾ, ಬೋನಸ್. ಅದೇ ರೀತಿ ಇಲ್ಲಿ 7ನೇ ಪ್ರಶ್ನೆ. ಡ್ಯಾಶ್ ನಿರ್ದಿಷ್ಟ ಅಂದರೆ ನಿಯಮ ನಿರ್ದಿಷ್ಟ ಹೇಳಿಕೆಯಾಗಿದ್ದು ಏನು ಮಾಡಬೇಕೆಂದು ತಿಳಿಸುತ್ತದೆ. ನಿಯಮಗಳು 7ನೇದು ಆಯಿತಾ. 8ನೇದು ಬೋನಸ್. 9ನೇದು ಒಟ್ಟಾರೆ ಬಂಡವಾಳದಲ್ಲಿ ಸಾಲದ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಹಣಕಾಸಿನ ಸಾಮರ್ಥ್ಯ ಎಂದು ಕರೆಯಲಾಗುತ್ತದೆ ಆಯಿತಾ. 9ನೇದು ಹಣಕಾಸಿನ ಸಾಮರ್ಥ್ಯ ಅಂತ. ಅದೇ ರೀತಿ ಇಲ್ಲಿ ಡ್ಯಾಶು ಇಲ್ಲಿ ಪಾವತಿಸಲ್ಪಡದ ರೂಪದ ಸಂವಹನವಾಗಿದೆ. ಇದಕ್ಕೆ ಆನ್ಸರ್ ಆಗುತ್ತೆ. ಅಂದರೆ ಯಾವುದೇ ರೀತಿ ಖರ್ಚಾಗಿರೋದಿಲ್ಲ. ಸೊ ಪ್ರಚಾರ. ಸೊ ನೆಕ್ಸ್ಟ್ ಕ್ವಶನ್. ಇಲ್ಲಿ ನಿಮಗೆ ನೋಡಿ ಎಷ್ಟು ಈಸಿಯಾಗಿ ನಿಮಗೆ ಕ್ವಶನ್ಸ್ಗಳು ಕೇಳಿದ್ದಾರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕೂಡ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಆಯಿತಾ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನಲ್ಲಿ ಬಡ್ಡಿದರ ಇದೆ. 1ನೇದಕ್ಕೆ ಆನ್ಸರ್ ಯಾವುದಾಗಿರುತ್ತೆ? ಇಲ್ಲಿ ಆರ್ಥಿಕ ಪರಿಸರ ಆಯಿತಾ. ಇಲ್ಲಿ ವಿಭಾಗೀಯ ರಚನೆ ಇದೇನಾಗುತ್ತೆ? ಉತ್ಪನ್ನದ ವೈಶಿಷ್ಟ್ಯತೆ ಆಯಿತಾ. ಅದೇ ರೀತಿ ಕಾರ್ಯ ಆವರ್ತನ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಕಾರ್ಯನಿರತ ತರಬೇತಿ ಆಯಿತಾ. ನಿಯಂತ್ರಿಸುವಿಕೆ ಇದಕ್ಕೆ ಆನ್ಸರ್ ಆಗಿರುತ್ತೆ ನಿರ್ವಹಣೆಯ ಕಾರ್ಯ ಆಯಿತಾ. ಅದೇ ರೀತಿ ಸೇವೆಗಳು ಇದಕ್ಕೆ ಆನ್ಸರ್ ಆಗಿರುತ್ತೆ ಅಗೋಚರವಾಗಿವೆ. ಸೊ ಈ ರೀತಿಯಲ್ಲಿ ನಿಮಗೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಇಲ್ಲಿ ನಿಮಗೆ ಒನ್ ವರ್ಡ್ ಕ್ವಶನ್ ನೋಡಿ. ಎಲ್ಲ ವಿದ್ಯಾರ್ಥಿಗಳು ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಂದಿದ್ದಾರೆ. ಸೊ ಅಧ್ಯಕ್ಷರಾಗಿರ್ಬೋದು, ಮುಖ್ಯ ಕಾರ್ಯನಿರ್ವಾಹಕ ಆಗಿರ್ಬೋದು, ಯಾವುದಾದ್ರೂ ಒಂದು ಬರೀಬೇಕು. ಸೊ ನೆಕ್ಸ್ಟ್ ಕ್ವಶನ್. ನೇಮಕಾತಿಯ ಯಾವುದಾದ್ರೂ ಒಂದು ಆಂತರಿಕ ಮೂಲವನ್ನು ತಿಳಿಸಿ ಅಂದಿದ್ದಾರೆ. ಮತ್ತು ವರ್ಗಾವಣೆ ಆಗಿರ್ಬೋದು, ಬಡ್ತಿ, ಯಾವುದಾದ್ರೂ ಒಂದು ಬರೀರಿ. ನಿರ್ದೇಶಿಸುವಿಕೆ ಎಂದರೇನು? ಸೊ ನಿರ್ದೇಶಿಸುವಿಕೆ ನೀವು ಕಾಮನ್ ಆಗಿ ಬರೀಬೋದು. ಕೆಲಸಗಾರರಿಗೆ ಮಾರ್ಗದರ್ಶನ ನೀಡುವುದು ಅಂತ. ಇಷ್ಟೇ ಆನ್ಸರ್. ಇಲ್ಲಿ ಪ್ರಯಾಗ್ ಕಂಪನಿಯು 40% ಏನು ನಿಧಿಯನ್ನು ಸಾಲಪತ್ರಗಳ ಮೂಲಕ ಹೊಂದಲು ನಿರ್ವಹಿಸಿದೆ. ಸೊ ಇದು ಯಾವ ಹಣಕಾಸಿನ ನಿರ್ಣಯವಾಗಿದೆ ಅಂತ ಇಲ್ಲಿ ಕೇಳಿದರೆ ಇದು ಏನಾಗುತ್ತೆ? ಹಣಕಾಸು ನಿರ್ಣಯ ಆಯಿತಾ. ಇಲ್ಲಿ ಬಳಕೆದಾರರ ರಕ್ಷಣಾ ಕಾಯ್ದೆಯಡಿಯಲ್ಲಿ ಇರುವ ಯಾವುದಾದ್ರೂ ಒಂದು ಪರಿಹಾರ ಸಂಸ್ಥೆಯನ್ನು ಹೆಸರಿಸಿ. ಸೊ ಯಾವುದಾದ್ರೂ ಒಂದು ಆಗಿರ್ಬೋದು, ಜಿಲ್ಲಾ ಆರೋಗ್ಯ ಆಗಿರ್ಬೋದು, ಅಂದರೆ ಜಿಲ್ಲಾ ಆಯೋಗ ಆಗಿರ್ಬೋದು, ರಾಜ್ಯ ಆಯೋಗ ಆಗಿರ್ಬೋದು, ರಾಷ್ಟ್ರೀಯ ಆಯೋಗ, ಯಾವುದಾದ್ರೂ ಒಂದು ಬರೀಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ನೋಡಿ ಸ್ನೇಹಿತರೆ, ನಾನು ಆಲ್ರೆಡಿ ಏನು 2 ಅಂಕದ ಪ್ರಶ್ನೆ ಮೇಲೆ ವಿಡಿಯೋ ಮಾಡಿದ್ದೀನಲ್ಲ, ಅಲ್ಲಿ ನಿಮಗೆ ಈ ಕ್ವಶನ್ಸ್ಗಳು ಎಲ್ಲ ನೋಡೋಕ್ಕೆ ಸಿಕ್ಕಿದೆ ಆಯಿತಾ. ಸೊ ಬಹಳ ಈಸಿಯಾಗಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಆಯಿತಾ ಇಲ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಇಲ್ಲಿ. ಸೊ ಭಾಳ ಈಸಿಯಾಗಿ ನಿಮಗೆ ಇಲ್ಲಿ ಕ್ವಶನ್ ಕೇಳಿದರೆ ಸಮನ್ವಯತೆಯ ಯಾವುದಾದ್ರೂ 2 ಲಕ್ಷಣಗಳನ್ನು ಬರೆಯಿರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿದೆ ಸಮನ್ವಯತೆಯು ನಿರಂತರ ಪ್ರಕ್ರಿಯೆಯಾಗಿದೆ, ಸಮನ್ವಯತೆಯು ಸರ್ವವ್ಯಾಪ್ತಿಯಾಗಿದೆ ಅಂತ. ಈ 2 ಬರೀರಿ ಸಾಕು. ಏಕರೂಪಾಜ್ಞೆ ಮತ್ತು ಏಕರೂಪದ ನಿರ್ದೇಶನ 2 ಯಾವುದಾದ್ರೂ ವ್ಯತ್ಯಾಸ ಕೇಳಿದರೆ ಏಕರೂಪಾಜ್ಞೆಯಲ್ಲಿ ನೋಡಿ ಒಬ್ಬನೇ ಅಧಿಕಾರ ಅಂದರೆ ಅಧಿಕಾರವನ್ನು ಪಡೆದಾಗಿರುತ್ತೆ. ಇಲ್ಲಿ ಏಕರೂಪದ ಒಂದು ಚಟುವಟಿಕೆ ಆಗಿರುತ್ತೆ, ಅವನದಿಂದ ಅಧಿಕಾರವನ್ನು ಪಡೆದಾಗಿರುತ್ತೆ ಏಕರೂಪ ನಿರ್ದೇಶನದಲ್ಲಿ. ಸೊ ಇಷ್ಟೇ ವ್ಯತ್ಯಾಸ. ಯೋಜಿಸಿಕೆ ಯಾವುದಾದ್ರೂ ಇಲ್ಲಿ ಮಿತಿಗಳನ್ನು ಪಟ್ಟಿ ಮಾಡಿ ಅಂದಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ಮಾಡಿರ್ಬೋದು. ಅಂದರೆ ಯೋಜಿಸಿಕೆಯು ಕಠಿಣತೆಗೆ
ಕಾರಣವಾಗುತ್ತದೆ. ಅದೇ ರೀತಿ ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಕಡಿಮೆ ಮಾಡುತ್ತದೆ. ಈ ರೀತಿ ಇದು ಸಂಘಟಿಸುವಿಕೆ ನೀವು ಕಾಮನ್ ಆಗಿ ಜನರಲ್ ಆಗಿ ಬರೆದು ಕೂಡ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಸಿಬ್ಬಂದಿ ನಿರ್ವಹಣೆ ಎಂದರೇನು, ಈ ರೀತಿ ಎಲ್ಲ ನಿಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ನಿಮಗೆ ನಾಯಕತ್ವದ ಯಾವುದಾದ್ರೂ ಎರಡು ಶೈಲಿಯನ್ನು ಹೆಸರಿಸಿ ಅಂದಿದ್ದಾರೆ. ಇಲ್ಲಿ ನಿರಂಕುಶ ಶೈಲಿ ಅಧಿಕಾರಿ ಆಯಿತಾ, ಮತ್ತು ಪ್ರಜಾಸತ್ತಾತ್ಮಕ ಯಾವುದಾದ್ರು ಎರಡು ಬರೀರಿ ಆಯಿತಾ. ಮತ್ತು ಇಲ್ಲಿ ನಿಮಗೆ ನಿಯಂತ್ರಿಸಿಕೆ ಯಾವುದಾದ್ರೂ ಎರಡು ಪ್ರಾಮುಖ್ಯತೆ ತಿಳಿಸಿ ಅಂದಿದ್ದಾರೆ. ಸೊ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆಯಿತಾ, ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಂತ ಈ ರೀತಿ ಎರಡು ಬರೀರಿ. ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು ಮತ್ತು ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ, ಈ ರೀತಿ. ಸೊ ಇಲ್ಲಿ ಸ್ಥಿರಾಸ್ತಿಗಳಿಗೆ ಎರಡು ಉದಾಹರಣೆಗಳೇ ನೀಡಿ ಅಂದಿದ್ದಾರೆ ಆಯಿತಾ. ಇಲ್ಲಿ ಸ್ಥಿರಾಸ್ತಿಗಳು ಸೊ ಯಾವುದು, ಭೂಮಿ, ಕಟ್ಟಡ ಆಯಿತಾ, ಇದೇ ಎರಡು ಸ್ಥಿರಾಸ್ತಿಗಳಿಗೆ ಆಯಿತಾ. ಸೊ ಬೆಲೆ ನಿಗದಿಯ ಯಾವುದಾದ್ರೂ ಎರಡು ಉದ್ದೇಶಗಳನ್ನು ಇಲ್ಲಿ ತಿಳಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ, ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಭೂಮಿ ಗಳಿಕೆ ಆಗಿರ್ಬೋದು, ಮಾರುಕಟ್ಟೆ ಪಾಲನ್ನು ಹೆಚ್ಚಿಸುವುದು. ಸೊ ಲಾಭವನ್ನು ಗಳಿಕೆ, ಇಲ್ಲಾಂದರೆ ಲಾಭವನ್ನು ಗಳಿಕೆ, ಮಾರುಕಟ್ಟೆ ಪಾಲನ್ನು ಹೆಚ್ಚಿಸುವುದು, ಈ ರೀತಿ ಎರಡು ಆಯಿತಾ. ಗ್ರಾಹಕರ ಯಾವುದಾದ್ರೂ ಎರಡು ಹಕ್ಕುಗಳನ್ನು ಅಂದ ತಕ್ಷಣ ಮಾಹಿತಿ ಪಡೆಯುವ ಹಕ್ಕು ಮತ್ತು ಆಯ್ಕೆ ಮಾಡುವ ಹಕ್ಕು ಆಯಿತಾ, ಈ ರೀತಿ ಜ್ಞಾನ ಪಡೆಯುವ ಹಕ್ಕು, ಈ ರೀತಿ. ಸೊ ಮಾರ್ಗದರ್ಶನ ಮಾಡುವ ಹಕ್ಕು, ಈ ರೀತಿಯಲ್ಲೇ ಹಕ್ಕುಗಳಾಗಿರುತ್ತೆ. ಸೊ ಪಾಯಿಂಟ್ಸ್ಗಳು ಹಾಗೆ ನೀವು ಎಕ್ಸ್ಪ್ಲೇಷನ್ ಮಾಡಿರ್ಬೋದು. 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಕೇಳಿದೆ ನೋಡಿ. ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ಅತಿ ಹೆಚ್ಚು. ನಾನು ನಿಮಗೆ ಇದೇನು FW ಟೇಲರ್ ಅವರ ಪ್ರಶ್ನೆ ಕೊಟ್ಟಿದೆ, ಮತ್ತು ಈ ಒಂದು ಪ್ರಶ್ನೆ ಕೂಡ ಓದ್ಕೊಳ್ಳಿ ಅಂತ ಹೇಳಿದೆ, ಪ್ರಾಮುಖ್ಯತೆ ಆಯಿತಾ. ಸಾಮಾನ್ಯವಾಗಿ ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದು ಅಂತ ಹೇಳಿದ್ದೆ ಆಯಿತಾ. ಸೊ ಇಲ್ಲಿ ಚೆನ್ನಾಗಿ ನಿಮಗೆ ವಾರ್ಷಿಕ ಪರೀಕ್ಷೆ ಕ್ವಶನ್ ಪೇಪರ್ ಬಂದಿದೆ ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ಈಸಿಯಾಗಿ ಮಾಡಿರ್ಬೋದು. ಇಲ್ಲಿ ನೋಡಿ ಲಕ್ಷಣಗಳು ಕೇಳಿದರೆ ಯೋಜಿಸುವಿಕೆಯ ಆಯಿತಾ. ಇಲ್ಲಿ ನೋಡಿ ನಾನು ನಿಮ್ಗೆ ಏನು ಹೇಳಿದ್ದೆ ಆಯಿತಾ, 8 ಪಟ್ಟಿ ಮಾಡಿ, ಬಾಹ್ಯತೆಗಳ ಮೂಲ ಪಟ್ಟಿ ಮಾಡಿ ಅಂತ ನಿಮಗೆ ಕೇಳ್ಬೋದು ಅಂತ ಹೇಳಿದೆ. 4 ಅಂಕದ ಪ್ರಶ್ನೆಯಲ್ಲಿ ಓನ್ಲಿ 8 ಪಟ್ಟಿಗಳು ಬರುತ್ತೆ, ಅಂದರೆ 8 ಪಾಯಿಂಟ್ಸ್ಗಳು ಬರುತ್ತೆ. ಆ 8 ಪಾಯಿಂಟ್ಸಲ್ಲಿ ಹಾಕಿ ಬರೀಬೇಕು ಅಷ್ಟೇ, ಮತ್ತೇನಲ್ಲ. ನಾನು ಹೇಳಿದ್ದೆ ಈ ಕ್ವಶನ್, ಎಲ್ಲ ಕ್ವಶನ್ಸ್ ಹೇಳಿದೆ, ಎಲ್ಲ ಕ್ವಶನ್ಸ್ ಬಂದಿದೆ. ನಿಯಂತ್ರಿಸಿಕೆಯ 4 ಮಿತಿಗಳು ಹೇಳಿದ್ದೆ ಆಯಿತಾ. ಸೊ ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಹೇಳಿದೆ, ಸರಕು ಮತ್ತು ಸೇವೆಗಳನ್ನು ಖರೀದಿಸುವಾಗ, ಬೆಳೆಸುವಾಗ ಮತ್ತು ಅನುಭವಿಸುವಾಗ ಗ್ರಾಹಕರಿಗೆ ಯಾವುದಾದ್ರೂ 4 ಹೊಣೆಗಾರಿಕೆಗಳು ಅಂತ ಪ್ರಶ್ನೆ. ಸೊ ಈ ರೀತಿಯಲ್ಲಿ ಸೊ ಎಷ್ಟು ಈಸಿಯಾಗಿ ನಿಮಗೆ ಕ್ವಶನ್ಸ್ ಇಲ್ಲಿ ಕೇಳಿದ್ದಾರೆ. ನೋಡಿ ನಿರ್ವಹಣೆಯ ಉದ್ದೇಶಗಳು ಕೇಳಿದ್ದಾರೆ. ಸೊ ಬಟ್ ಇಲ್ಲಿ ನಾನು ಈ ಒಂದು ಪ್ರಶ್ನೆ ಕೊಟ್ಟಿಲ್ಲ ನಿಮಗೆ. ಈ ಒಂದು ಪ್ರಶ್ನೆ ಪ್ರತಿ ನಿಯೋಜನೆ ಅಂತ ಕೊಟ್ಟಿದೆ. ಈ ಒಂದು ಪ್ರಶ್ನೆ ಕೇಳಿದರೆ ಇಲ್ಲಿ ಆಯ್ಕೆಯ ಪ್ರಕ್ರಿಯೆಯಲ್ಲಿನ ವಿವಿಧ ಹಂತಗಳು ಕೇಳಿದ್ದಾರೆ ಆಯಿತಾ. ಮತ್ತು ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ಹೇಳಿದ್ದಾರೆ ಆಯಿತಾ. ಈ ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ ನಿಮಗೆ. ನೋಡಿ ಈ 3 ಪ್ರಶ್ನೆ ಕೊಟ್ಟಿದೆ ನಾನು. ಮಾರಾಟ ಪ್ರಕ್ರಿಯೆ ಯಾವುದಾದ್ರು 8 ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ, ಮತ್ತು ಅದೇ ರೀತಿ ಸಂವಹನದ ಪರಿಣಾಮಕಾರಿಯನ್ನು ಸುಧಾರಿಸಲು ಅಳವಡಿಸಿಕೊಳ್ಳಬೇಕಾದ ಯಾವುದಾದ್ರು 8 ಕ್ರಮಗಳನ್ನು ನಾನು ನಿಮ್ಗೆ ಹೇಳಿದೆ. ಸೊ ಪ್ರಶ್ನೆ ಆಯ್ಕೆಯ ಪ್ರಕ್ರಿಯೆಯ ಹಂತದಲ್ಲಿ ನೋಡಿ, ಆಯ್ಕೆಯ ಪ್ರಕ್ರಿಯೆಯಲ್ಲಿನ ವಿವಿಧ ಹಂತಗಳನ್ನು ವಿವರಿಸಿ ಅಂತ ನಾನು ನಿಮಗೆ ಹೇಳಿದ್ದೆ ಪ್ರಶ್ನೆ. ಪ್ರತಿ ನಿಯೋಜನೆ ಅಂದರೇನು, ಪ್ರತಿ ನಿಯೋಜನೆ ಪ್ರಾಮುಖ್ಯತೆ. ಸೊ ಹಿಂಗೆ ಎಲ್ಲ ನಿಮಗೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇದು 5ನೇ ಅಧ್ಯಾಯದಲ್ಲಿ ಕೇಳಿದ್ದಾರೆ. ಸೊ ಇದು 6ನೇ ಅಧ್ಯಾಯದಲ್ಲಿ ಕೇಳಿದ್ದಾರೆ. ಇದು ನಿರ್ದೇಶಿಸುವಿಕೆ ಚಾಪ್ಟರ್ನಲ್ಲಿ ಕೇಳಿದ್ದಾರೆ 7ನೇ ಅಧ್ಯಾಯ. ಇದು ಕೊನೆಯ ಚಾಪ್ಟರ್ ಆಯಿತಾ 10ನೇ ಅಧ್ಯಾಯದಲ್ಲಿ ಕೇಳಿದ್ದಾರೆ. ಸೊ ಈ ರೀತಿಯಲ್ಲಿ ನಿಮಗೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ವೈಸೇ ಬಂದಿದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಎಕನಾಮಿಕ್ಸ್ ಮೇಲೆ ವಿಡಿಯೋ ಮಾಡಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.